ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಮಲಮ್ಮ ಮಾತಾಡೋದು. ಹೆಂಗೆ ಬರಾದ್ರಿ ದಾರಿ ತಪ್ಪಿದ ಮಗ ಸೀರಿಯಲ್ ನಿಮಗೆಲ್ಲ ಚಲೋ ಅನ್ಸತ್ತೆ ಅಂತ ಅನ್ಕೊಂಡಿನಿ. ಪ್ರತಿಯೊಬ್ಬರು ಚಾನಲ್ನ ನೋಡಬೇಕಾದ್ರೆ, ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ನೋಡಲಿ ಮತ್ತು ಎಲ್ಲರೂ ಕೂಡ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅತ್ತೆ ಸೊಸೆ ಜಂಜಾಟಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಯಾವ ರೀತಿ ಸೀರಿಯಲ್ ಅನಿಸ್ತಾ ಇದೆ ಅಂತ ಹೇಳಿ ನನಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತು ನಮ್ಮ ದಾರಿ ತಪ್ಪಿದ ಮಗ ಎಪಿಸೋಡು ನಿಮಗೆ ಹೆಂಗೆ ಅನ್ಸತ್ತೈತಿ ಅಂತ ಹೇಳಿ ನನಗೆ ಎಲ್ಲನೂ ಪ್ರತಿಯೊಂದು ನೀವು ಕಮೆಂಟ್ ಮುಖಾಂತರ ನೀವು ನನಗೆ ತಿಳಿಸಿದ್ರೆ ನನಗೂ ಅರ್ಥ ಆಗ್ತೈತಿ ಚಲೋ ಬರತ್ತೆ ಅಂತ ಹೇಳಿ. ಹಂಗೆ ನಿಮ್ಗೆ ಈ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಮೀನಾಗ ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿ ನಾನು ಬಟ್ಟೆ ಒಗ್ಯಕ್ಕೆ ತೊಗೊಂಡು ಬಂದಿದ್ದಿ. ಬರ್ರಿ ಇವಾಗ ಕೆಲಸಗಳು ಭಾಳ ಅದಾವು. ಮತ್ತು ರಾತ್ರಿ ನೋಡ್ರೆ ಅವ್ರದ್ದು ಇದನ್ನ ಇಟ್ಕೋಬೇಕಂತ ಅಂದ್ಕೊಂಡಿವಿ. ಇವತ್ತಿನ ಚಲೋ ದಿನ ಆಯ್ತು ಅಂದರು, ಅದಕ್ಕಾಗಿ ಇವತ್ತು ಇಟ್ಕೋಬೇಕು ಅಂತ ಅಂದ್ಕೊಂಡಿವಿ. ಹಾಗಾಗಿ ಎಲ್ಲ ನಾನಾಕಿಗೆ ಆರಾಮಿಲ್ಲ ಅಂತ ಬಟ್ಟೆ ಒಗ್ಯತನ. ಬರ್ರಿ ಇವಾಗ ನಾನು ಬಡ ಬಡ ಕೆಲಸ ಚಾಲು ಮಾಡ್ಕೋತೇನೆ. ಮಾತಾಡ್ಕೊಂತ ನಿಂತ್ರ ಕೆಲಸ ಎಲ್ಲ ಹಂಗೆ ಉಳಿದು ಬಿಡ್ತೈತಿ. ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ಹೂವ ಮಲ್ಲಿಗೆ. ಕಮಲಕ್ಕ, ನೀನಾ? ಏ ಕಮಲಕ್ಕ, ಅಯ್ಯಯ್ಯ ಈಚೆ ಗೆಜ ಹೆಂಗ್ ಕರೆಯತಾಳ? ಏನಾಯ್ತು? ಏನವ ಗೆಜವ ಬಾ. ಏನಾಯ್ಕ? ಏನ್ ಮಾಡತ್ತಿದ್ದಿ? ಏನ್ ಬಟ್ಟೆ ಒಗ್ಯಾತಿದ್ಯೇನ? ಯಾಕೆ ಮೀನಾ ಎಲ್ಲೋದ್ಲು? ಯಾವಾಗ್ಲೂ ಮೀನಾನ ಹೋಗೋದಾಗ್ತಿದ್ಲಲ್ಲ, ಇವತ್ತಿನ ನೀನು ಹೋಗ್ಯಾಕತ್ತಿದ್ಯಲ್ಲ? ಪೂರ ಯಾವಾಗ್ಲೂ ಆಕೆ ಹೋಗೋದು ಹಾಕ್ತಿದ್ಲ. ನಂಗೂ ಸ್ವಲ್ಪ ಹಗರ ಆಗಿತ್ತು ಎಲ್ಲ ಕೆಲಸ. ಈಗ ಪಾಪ ಏನ್ ಮಾಡೋದು, ಹುಡುಗಿಗೆ ಆರಾಮಿಲ್ಲ, ಅದಕ್ಕೆ ನಾನು ಹೋಗೋದು ಹಾಕತ್ತೀನಿ ನೋಡ್ದೆ. ಹೌದನ? ಏನಾಯ್ತು ಮೀನಾಗ? ಹಂಗೆ ಜ್ವರ ಸ್ವಲ್ಪ ಏನೋ ನೋಡಿ ಗಾಬರಿ ಪಟ್ಟಿದ್ಲಂತ. ಅದಕ್ಕೆ ಅಂಜಿ ಜ್ವರ ಬಂದಾವಂತಕಿಗೆ ಡಾಕ್ಟರ್ನ ಕರ್ಸಿದ್ವ ಹಂಗಂದ. ಅದಕ್ಕೆ ಕೇಳಿದ್ವಾ ಏನು ನೋಡ ಹೆದರಿದಿ ಅಂತ ಹೇಳಿ. ಅದಕ್ಕೆ ಹಿಂಗ್ರಿ ಅತ್ತಿ ಹಿಂಗಾಯ್ತು ಅಂತ ಹೇಳಿದ್ಲು. ನನಗಂತೂ ಏನು ಮಾಡ್ಬೇಕಂತಾರ ತಿಳಿಬಾತ್ ನೋಡಿವ ಒಂದು. ಮತ್ತು ನಾನು ಮೊದಲೇ ಹೇಳಿದ್ನಲ್ಲ, ಈ ಮನ್ಯಾಗ ಹಿಂಗೈತಿವ ಮೀನಾ, ನೀವು ಹುಷಾರಾಗಿರು ಅಂತ ಹೇಳಿದ್ನಿ. ಆಕೆ ಅದನ್ನ ಬರೀ ತಲೆಯಾಗಿ ಇಟ್ಕೊಂಡು ಏನು ಭಯಾದು ಪಟ್ಟಾಳೇನ ಮತ್ತೆ. ಹೌದನ? ನೀನೇ ಹೇಳಿದ್ದೇನೆ ಆಕೆ ಮುಂದೆ? ಹೌದಾ ಕಮಲಕ್ಕ, ನಾನೇ ಹೇಳಿನಿ. ಪಾಪ ಹುಡುಗಿ ಮತ್ತು ಒಬ್ಬಾಕೆ ಇರ್ತಾಳಲ್ಲ ಮನ್ಯಾಗ ಒಂದು ಸರಿನೇ ಇಲ್ದಾಗ, ಅದಕ್ಕೆ ಹೋಗತ್ತಿಂದ ಇರಿವ, ಇಲ್ಲಾಂದ್ರೆ ಹಂಗೇನ್ರ ಇದ್ರೆ ನಮ್ಮ ಮನೆಗೆ ಬಾ ಅಂತ ಹೇಳಿದ್ನಿ ನಾನು ಆಕಿಗೆ. ಅಯ್ಯೋ ಯವ್ವ ನೋಡಕ್ಕೆ ಹಿಂಗೆ ಅಂದ್ಕೊಂಡ್ಬಿಟ್ಟಾಳೆವ. ಅಯ್ಯೋ ಈ ಕಡೆ ಬಾ, ನೀರು ಸಿಡಿತಾ ಮತ್ತೆ ಬಡದ್ರ. ಅದು ನೆಕ ಬಟ್ಟಿ? ಅದು ನೋಡಿ ಅದ ಇದೊಂದು ಲಾಸ್ಟ್ ಇತ್ತ, ಇದೊಂದು ಒಗದು ಹಾಕಿನಿ. ಒಂದು ಬುಟ್ಟಿ ಎಲ್ಲ ಒಗದು ಹಾಕಿನಿ. ಅವೆಲ್ಲ ಒಣಗಿ ಹಾಕಿದ್ದು ಅದ. ಇವನ್ನ ಸ್ವಲ್ಪ ಅಲ್ಲಿ ಹೊರಗೆ ಅಗದ ಮೇಲೆ ಹಾಕ್ತಾನ ಕಡೆ. ಹೌದನ? ಕೆಲಸ ಭಾಳ ಆಗಿರ್ಬೇಕಲ್ಲ ನಿಂಗೂ. ಮತ್ತೆ ಏನು ಮಾಡೋದೇನು, ಸಸ್ಯಾರಿಗೆ ಆರಾಮಿಲ್ಲ ಮತ್ತೆ ನಾವ ಮಾಡಬೇಕು. ಸಸಿ ಅಂದ್ಮೇಲೆ ಮತ್ತೆ ಮಗಳ ಥರ ನೋಡಬೇಕು. ಮಗಳಿಗೊಂದು ಸಸಿಗೊಂದು ಮಾಡಬಾರ್ದಲ್ಲ, ಅದಕ್ಕಾಗಿ ಮತ್ತೆ ಮಾಡಾಕತ್ತೇನೆ. ಮತ್ತೆ ನಾನು ಪಾಪ ಎಲ್ಲ ಕುಂದ್ರಿಸಿ ತಿನ್ನ ಆಕೆ ಮಾಡ್ತಾಳು. ಇವತ್ತೊಂದಿನ ನಾವು ಮಾಡ್ರಿ ಕೈ ಹತ್ತತ್ತೆ ನಮಗೆ. ಹೋಗ್ಬಿಡು ಕಮಲಕ್ಕ, ನೀ ಹೇಳೋದು ಕರೆನ ಐತಿ. ಏನು ಒಂದಿನ ಮಾಡ್ರೆ ನಮಗೇನು ಕೈ ಹತ್ತಲ್ಲ ಕಾಲಿಗೆ ಹತ್ತಲ್ಲ. ಒಂದಿನ ಮಾಡಿದ್ರೆ ಆಯ್ತು, ಪಾಪ ಅವ್ರಿಗೂ ಹೆಲ್ಪ್ ಆಕತಿ. ಆರಾಮಿಲ್ದಾಗ ಮಾಡ್ರೆ ಅಯ್ಯ ನಮ್ಮ ಅತ್ತಿ ಮಾಡ್ಯಾಳ ಅಂತ ಅವ್ರಿಗೆ ಖುಷಿ ಇರ್ತೈತಿ. ಅಯ್ಯೋ ಇವ ನಮ್ಮ ಅತ್ತಿ ಮಾಡ್ತಿದ್ಲು ನೋಡ್ಬೇಕಯ್ಯವ್ವ, ಹಂಗೆ ಮಾಡ್ತಿದ್ಲಂದು ಏನೇನು ಮಾಡ್ತಿರ್ಲಿಲ್ಲ. ಸಾಯಕತ್ರ ನೀನ ಮಾಡ ಹಡ್ಸು ಅಂತಿದ್ಲು ನನಗೆ. ಅಯ್ಯೋ ಯವ್ವ, ನಿನ್ನಂತ ಆತಿ ಸಿಗಾಕ ಮೀನಾ ಪುಣ್ಯ ಮಾಡ್ಯಾಳ್ಬಿಡು. ಅಯ್ಯೋ ನಿಮ್ಮ ಅತ್ತೆ ಅಷ್ಟೇ ಯಾಕಯ್ಯವ, ನಮ್ಮ ಅತ್ತೆ ಹಂಗ ಇಲ್ಲ. ಆರಾಮಿಲ್ಲ ಅಂದ್ರೆ ನನಗೂ ಹಂಗ ಮಾಡ್ತಿದ್ಲು. ಅದಕ್ಕೆ ಆಕಿ ನೋಡಿ ಹಿಂಗಿದ್ರೆ ಯಾವ ಸ್ವಸ್ತಿನೂ ಹೊಂದ್ಕೋದಿಲ್ಲ. ಅದಕ್ಕೆ ನಾವು ಆಕಿಗೆ ಇದನ್ನ ಎಲ್ಲ ಸ್ವಸ್ತಿಯಾರನ ಮಗಳ ಹಂಗೆ ನೋಡ್ಕೊಂಡ್ರೆ ನಮ್ಮನ್ನ ಅವ್ರು ಚಲೋ ನೋಡ್ಕೋತಾರಂತ ಕೆಲಸ ನಾನು ಹಿಂಗೆ ಅರ್ಥ ಮಾಡ್ಕೊಂಡೆ ಸಸಿನ ನನ್ನ ಮಗಳ ಗತಿ ನೋಡತ್ತನ. ಆದ್ರೂ ಪಾಪ ನನ್ನ ಸಸಿ ನನಗೆ ಹೇಳಿ ಮಾಡಿಸ್ದಂಗೆ ಸಿಕ್ಕ ನೋಡು. ನಾನು ಹೆಂಗಿದ್ನೋ ಆಕಿ ಹಂಗ ಅದ ನೋಡಿಟ್ಟು. ನಾನು ಎಲ್ಲ ಮಾಡ್ಕೊಂಡು ಹೋಗ್ತಿದ್ನಿ, ಆದ್ರೆ ನಮ್ಮ ಅತ್ತಿ ಬೈತಿದ್ಲು. ಆಕಿನ ನಾನು ಬೈಯಂಗಿಲ್ಲ ಪಾಪ, ಆದ್ರೂ ಎಲ್ಲ ಮಾಡ್ಕೊಂಡು ಹೋಗ್ತೈತಿ. ಆರಾಮಿಲ್ಲ ಅಂದ್ರೆ ಎಷ್ಟು ಮಾಡ್ತಾ ಗೊತ್ತೈತಿ ಈಗ ನನಗೆ. ಮಗಳ ಕಾಲಿಚ್ಚಿಗೆ ಬಾರವ ಅಂದ್ರೆ ಕಾಲಿಚ್ಕೋದಿಲ್ಲ. ಆದ್ರೆ ನಮ್ಮ ಮೀನ ಪಾಪ ಬಂದು ಕಾಲಿಚ್ಕೋದು, ತಲೆ ಇಚ್ಕೋದು, ತಣ್ಣೀರ್ ಪಟ್ಟಿ ಹಚ್ಚೋದು ಎಲ್ಲ ಮಾಡ್ಯಾಳ ನನ್ನ ಮಗಳಾಕಿ. ನನ್ನ ಮಗಳು ಅಂತ ಹೇಳ್ಕೊಳಕಿನ ಸಸಿಕ್ಕಿಂತ ನನ್ನ ಮಗಳು ಅಂತ ಹೇಳ್ಕೊತಾನೆ ನನ್ನ ಕಟ್ಟಿನ. ಯಾಕಂದ್ರೆ ಆರಾಮಿಲ್ಲಾಗ ಯಾ ಸಸ್ಯರಂಗ್ ಮಾಡ್ತಾರೆ ಹೇಳು. ಅಯ್ಯ ನಡಿ ಹಿಂದೇನು ಹಚ್ಚಿದಿ, ಆರಾಮಿಲ್ಲ ಅಂತಿದ್ದಕ್ಕೆ ಆರಾಮಿಲ್ಲ ಹಿಂಗೆಲ್ಲ ಬೈತಾರ ಅಂತಂದ್ರಾಗ ನನ್ನ ಸಸಿ ಕುಂತ್ಕೊಂಡು ತಣ್ಣೀರ್ ಪಟ್ಟಿ ಹಚ್ಚಿರ ನನಗೆ. ಆಕೆ ಹಚ್ಚುವ ನನ್ನ ಕಣ್ಣಾಗಿ ನೀರು ಧಾರಾಕಾರವಾಗಿ ಹೊಂಟಿದ್ದು ನೋಡು. ಪಾಪ ನನ್ನ ಮಗಳಿಗೆ ಒಂದಿಟ ಇವ ಕಾಲಿ ಚಿಕ್ಕ ಬಾರ ಇವ ಭಾಳ ಕಾಲು ಅನ್ಸತ್ತಾವ ಅಂದ್ರೆ ಹೋಗಿಬೇ ಹೋಗು ನಿಂದೇನು ಹಚ್ಚಿದಿ, ನಂದು ಓದ್ಕೋದೈತಿ, ಏನಮ್ಮ ಬರೀ ನಿಂದ ಕಿರಿಕಿರಿ ಅಲ್ಲ ನನಗಂತ ಅಂತೇಳು. ಆದ್ರೆ ನನ್ನ ಸಸಿ ನಾನು ಆಕಿನ ಕರೀದನ ಅತ್ತಿ ನನಗೆ ಕಾಲು ಚಿಕ್ಕಲ್ರಿ,
ಅತ್ತಿ ತಲಿ ತಿಕ್ಕಿಲ್ರಿ. ಅಯ್ಯೋ ಅತ್ತಿ ಎಷ್ಟು ಜ್ವರ ಬಂದಾರ ಅತ್ತಿ, ಗುಳಿಗೆ ಹಾಕೋಬೇಕಿಲ್ರಿ ಅತ್ತಿ. ತಣ್ಣೀರ್ ಪಟ್ಟಿ ಹಸ್ತನ್ ತಡ್ರಿ ಅತ್ತಿ ಅಂತೇಳಿ ರಾತ್ರಿ 2 ಗಂಟೆದಾಗ ಕುಂತ್ಕೊಂಡು ನನಗೆ ತಣ್ಣೀರ್ ಪಟ್ಟಿ ಹಾಕಿ ಅದನ್ನೆಲ್ಲ ನಾನು ನೆನಪಿಟ್ಕೊಂಡಿರ್ತಾನೆ. ಅದನ್ನೆಲ್ಲ ನಾವು ಮರೆತು ಬಿಟ್ರೆ, ಅವ್ರು ಮಾಡಿರೋದು ನಾವು ಮರೆತು ಬಿಟ್ರೆ ಅವ್ರು ಮಾಡಿದ್ಕು ಏನ್ ಇದಿರ್ತೈತೆ ಹೇಳು. ಅದಕ್ಕಾಗಿ ನಾನು ಆಕಿನ ಅಷ್ಟು ಚಲೋ ನೋಡ್ಕೋತಾನೆ. ಆರಾಮಿಲ್ಲ ಅಂದ್ರೆ ಒಂದು ದಿನ ಆರಾಮಿಲ್ಲ ಅಂತ ಮಕ್ಕೋದಿಲ್ಲ ಆಕಿ. ಇದ ಸರಿ ಆಕಿ ಆರಾಮಿಲ್ಲ ಅಂದಿದ್ದಕ್ಕೆ ನಾನು ಹೋಗಿ ಮಲಗಿಸಿ ಬಂದಾಕಿನ. ಇಲ್ಲ ಆರಾಮಿಲ್ಲ ಅಂದ್ರೆ ಹಂಗ ಎದ್ದು ಮಾಡ್ತಿರ್ತಾಳ. ಒಟ್ಟು ನಡಾನು ತೆಲ್ಲಿ ಮೇಲೆ ನೀರ್ ಹಾಕೊಳಕ್ ಆದಾಗ ತಿಂಗಳ ಮುಟ್ಟಾದಾಗ ಸದ್ಯಕ ನಂಗೆ ಹೊಟ್ಟೆ ನುಸಾದತ್ತೆವ್ವ ಅಂತ ಹೋಗಿ ಮಕ್ಕೋದಿಲ್ಲ ಆಕಿ. ನನ್ನ ಮಗಳು ಮಕ್ಕೋತಾಳ ಕರೆ ಆಗಿ ಮಕ್ಕೋದಿಲ್ಲ. ಎಲ್ಲ ಕೆಲಸ ಮಾಡಿಟ್ಟ ಹೋಗಿ ಮಕ್ಕೋತಾ. ತಂದು ಏನಿರ್ತೈತಲ್ಲ ಅದನ್ನೆಲ್ಲ ಮಾಡೇ ಇಡ್ತಾಳ. ಇಂಥ ಸಸಿ ಸಿಗಾಕ ನಾನ ಪುಣ್ಯ ಮಾಡಿದನು, ನನ್ನಂತ ಅತಿ ಸಿಗಾಕ ಐದು ಪುಣ್ಯ ಮಾಡಿದ ನೀನ್ ಅಂದಿ. ಆದ್ರೆ ಅಕಿನಂತ ಸಸಿ ಸಿಗಾಕ ನಾನು 7 ಜನ್ಮದ ಪುಣ್ಯ ಮಾಡಿದನು. ಈಗಿನ ಕಾಲದಾಗ ಇಂಥ ಸಸಿ ಎಲ್ಲಿ ಸಿಗ್ತಾರ ನೋಡುವ ಗಿರ್ಜವ್ವ, ನೀನೇ ಯೋಚನೆ ಮಾಡು. ಇಂಥ ಸಸಿ ಎಲ್ಲಿ ಸಿಗ್ತಾರು? ನನಗೆ ಸಿಕ್ಕಿದ್ದ ಅಪರೂಪಕ್ಕಿ. ಆಕೆನ ಅದಕ್ಕೆ ಆಕೆ ಮಕ ನೋಡು ಕೊಡ್ದ ನನಗೆ ಅನಿಸ್ತು ನನ್ನಂತ ಸಸಿನ ನನಗೆ ಸಿಗಾತಾಳು, ಈಗಿನ ಮಾತ್ರ ನಾ ಬಿಡಬಾರ್ದು ಅಂತ ಹೇಳಿ ನಾನು ಆಕೆ ನೋಡಿದ ತಕ್ಷಣ ಮದುವೆ ಮಾಡ್ಕೊಂಬಂದು ನೋಡಿವ. ಹೌದನ ಕಮಲಕ್ಕ? ಚಲೋ ಬಿಡಂಗಾರ ನಿನಗ ಚಲೋ ಸಸಿ ಸಿಕ್ಕಾಳು, ಪುಣ್ಯ ಮಾಡಿದಿ ನೀನ. ಈಗಿನ ಕಾಲದಾಗ ಎಲ್ಲಿ ಯವ್ವ ನಾನು ನೋಡ್ತಾನಲ್ಲ ನಮ್ಮ ಪಕ್ಕದ ಮನ್ಯಾಗ ಏನ್ ಸಸಿ ಯವ್ವ ಅತ್ತಿಗೆ ಹೇಳಿದ್ದು ಒಂದು ಮಾತು ಕೇಳಂಗಿಲ್ಲ. ಆರಾಮಿಲ್ಲ ಅಂದ್ರೆ ಅಯ್ಯ ಬರೀ ಸುಳ್ಳು ಸುಳ್ಳು ಹೇಳಿ ಬೀಳುದ ಮಾಡ್ತತ್ ನೋಡು. ಆರಾಮಿಲ್ಲ, ನಂಗೆ ಜ್ವರ ಬಂದಾವ, ನನ್ನ ಹೊಟ್ಟೆ ನುಸ್ತ, ನನ್ನ ಕಾಲು ನುಸ್ತ, ನನ್ನ ಕೈ ನುಸ್ತ. ಅದು ಅತ್ತಿ ಹಂಗ ಮಾಡ್ತದ್ ಬಿಡ ನೀನು. ಏನಾರ ಇತ್ತಲ್ಲೋ ನನ್ನ ಕೈ ನುಸ್ತ, ಏನಾರ ಕೆಲಸ ಇರ್ಬೇಕು ನನ್ನ ಕೈ ನುಸ್ತ, ನನ್ನ ನಡ ನುಸ್ತ, ನನ್ನ ಕಾಲು ನುಸ್ತ, ನನ್ನ ಬಟ್ಟು ನುಸಿದ್ವ, ಇಲ್ಲಿ ನುಸ್ತ ಅಲ್ಲಿ ನುಸ್ತ ಅಂತ ಹಿಂಗ ಹೇಳ್ತಾಳ. ಮತ್ತೆ ಸಸಿ ಗೊತ್ತ ಎಲ್ಲಿ ಕಟ್ತತೆ. ಅದಕ್ಕೆ ಬರೀ ಇದ್ರ ದಿವಾ ನೋಡ್ತೀವಾಗಿದೆ ನೋಡು. ಏನಾರ ಕೆಲಸ ಇರಬೇಕು ಅಲ್ಲಿ ಇಲ್ಲಿ ನುಸ ಚಾಲ ಕಟ್ಟಿಗೆ ಕೆಳಗೊಂದೊಂದು ಬಿಟ್ಟು ಅಂತ ಕೆಲಸ ಹಿಂಗೆಲ್ಲ ಬೈತಿರ್ತಾಳ ಆಕಿ. ಇಂಥ ಸಸಿ ಯಾರು ಇರ್ತಾರೋ ಇಂಥ ಅತ್ತೆ ಯಾರು ಇರ್ತಾರೆ ಈಗಿನ ಕಾಲದಾಗ. ನಿನಗ ನೀನು ಚಲೋ ಅದಿ, ನೀನು ಚಲೋ ಸಸಿನೂ ಚಲೋ ಸಿಕ್ಬಿಟ್ಟಾಳು. ಹಿಂಗಿದ್ರೆ ಅತ್ತಿ ಸಸಿ ನಡುವೆ ಎಲ್ಲಿ ಜಗಳ ಬರ್ತೈತೆ ಹೇಳು. ಅತ್ತಿ ಸಸಿ ತಾಯಿ ಮಗಳಂಗ ಇರ್ತಾರ. ಮತ್ತೆ ನನಗೆ ಅವ್ರದ್ದು ನೋಡಿ ಅವ್ರದ್ದು ಕೇಳಿ ನನಗೆ ಮದುವೆನ ಬ್ಯಾಡಿಯವ್ವ ಅಂತ ಅನಿಸ್ಬಿಟ್ಟಿತ್ತು ಅವಾಗ. ಆಮ್ಯಾಲ ಮದುವೆಯಾಗಿ ಬನ್ನಿ ನಮ್ಮ ಹತ್ತಿರ ಏನಯ್ಯವ್ವ ಹಂಗ ಕಾಟ ಕೊಟ್ಟು ನೆಗದು ಬಿದ್ದು ಹೋದ್ಲು. ಆಕಿನ ನಾನು ನೆನಪಿಸದೆ ಮಾಡುದಿಲ್ಲ ನೋಡು, ಬರೇ ಕಾಡ್ತಿದ್ಲು. ಅಲ್ಲಿ ಯಾಕೆ ಹೋಗಿ ಇಲ್ಲಿ ಯಾಕೆ ಹೋಗಿ ಅದಕ್ಕೆ ಯಾರು ಮಾಡ್ತಿ ಇದನ್ನ ಯಾಕೆ ಮಾಡ್ತಿದಿ ಹಂಗ ಕಾಡ್ತಿದ್ಲು. ಅದಕ್ಕಾಗಿ ಯಾವಾಗ ಸಾಯ್ತತೆ ಯವ್ವ ಅಂತೀನಿ ನೋಡು. ನಾನು ಹಂಗ ಬೈತಿದ್ನಿ ಮನಸ್ಸಿನಾಗ. ಯಾವಾಗ ಸಾಯ್ತತನವ ಇದು ಮುದ್ಗುಳ ನನಗೆ ಇದು ಯಾಕೆ ಬಿಡ್ತೈತಿ ಹಂಗ ಹಿಂಗಂತ ಎಲ್ಲ ಬೈತಿ. ಅಂತ ಪರಿನೂ ಕಾಡ್ತಿದ್ದ ಕಮಲಕ್ಕಿ ನನಗೆ. ಗಂಡಿಗೆ ಏನಾರ ಮಾಡಿಟ್ಟನ್ಲು, ಅಯ್ಯ ಹಿಂಗ್ ಮಾಡಿಟ್ಟಾಳು ಈಕಿ ಚಲೋ ಅನಿಸ್ಕೊತಾ ತಡಿ ಅಂತ ಹೇಳಿ ಅದ್ರಾಗ ಏನಾರ ಹಾಕಿಟ್ಬಿಡಾಕಿ. ಗಂಡ ಬಂದ ನನ್ನ ಭಯವ ಅಯ್ಯ ನಿನಗೆ ಏನ್ ಮಾಡಂದ ನಾನು ಏನ್ ಮಾಡಿದೆ ಅಂತೇಳಿ 1-2 ಸಲ ಹೊಡಿಸ್ಕೊಂಡು ಅವನ ಕಡೆಯಿಂದ. ಇವನು ಸರಿ ಅಂತ ದಿನ ನಾನು ಜಗಳ ನಾವು ನಕ್ಕೊಂತ ಇದ್ದಿದ್ದ ಗೊತ್ತಿಲ್ಲ. ಜಗಳ ಆಡ್ಕೊಂತ ನಮ್ಮ ಮಕ್ಕಳದು ನಮಗ. ಅಂತದ್ರಾಗ ಮಕ್ಕಳದು ಯಾಕೆ ಏನ್ ನೆಗದ್ ಬಿದ್ದು ಹೋದ್ ನೋಡು. ಈ ಗಂಡ ಎಂತಿ ಜಗಳ ಅನ್ನೋದೇ ಇಲ್ಲ ನಮಗ. ಚಂದ ಅದ ನೋಡು ನಾವು. ಇವ ನಮಗೆ ಜಗಳ ತಂದಿಡ್ತಿತ್ತವ ಮುದಿಮುಳ ಅದು ಎಲ್ಲಿದನು. ಇಂಥ ಹತ್ತಿದ್ರಿ ಏನ್ ಮಾಡೋದು. ನಿನ್ನಂತ ಹತ್ತಿ ಸಿಗ್ಬೇಕಾರ ಮೀನ ಪುಣ್ಯ ಮಾಡ್ಯಾಳು, ಮೀನಂತೆ ಸಸಿ ಸಿಗ್ಬೇಕಾರ ನೀ ಪುಣ್ಯ ಮಾಡಿದಿ. ಯವ್ವ ದೇವರ ಹೆಂಗ್ ಕೊಡ್ತಾನ ಒಬ್ಬೊಬ್ರಿಗೆ ಹೆಂಗ್ ಕೊಡ್ತಾನ ನೋಡಿ. ಏನ್ ಮಾಡೋದು ನೋಡಿ. ನನ್ನ ಮಗಳ ಮಾಡವ ಏನಾರ ಕೆಲಸ ಕಲ್ಕೊ ಬರ್ತತಂದ್ರ ಅಯ್ಯ ನನಗೆ ಬರ್ತತ್ ತಗೋ. ಏನ್ ನೀ ಹೇಳಿದ್ಮ್ಯಾಗ ನಾ ಕಲ್ಕೋಬೇಕೇನ. ಮದುವೆ ಆದ್ಮ್ಯಾಗ ಗೊತ್ತಾಕತ್ತವ್ರಿಗೆ, ಈಗೇನು ಗೊತ್ತಾಗಲ್ಲ. ಅಯ್ಯ ನಮ್ಮ ಮದುವರ ಏನಿವ ಆಕಿ ಫಿಕ್ಸ್ ಆಗ್ತಾರೆ. ಇನ್ನ ಒಂದು ಚಾ ಮಾಡಕ್ ಬರೋದಿಲ್ಲ ಆಕಿಗೆ. ನಾಳೆ ಗಂಡ ಮನೆಗೆ ಏನ್ ಮಾಡ್ತತೋ ಏನೋ. ನಾವು ಏನಾರ ಮಾಡ್ಕೋಬಾಳಂತ ನಾನು ಸುಮ್ಮನೆ ಆದ್ನಿ. ಯಾಕಂದ್ರೆ ಆಕಿ ಇಷ್ಟಪಟ್ಟ ಮದುವೆ ಆಗತ್ತಾಳ ಲವ್ ಮಾಡಿ. ಹಿಂದಾಗಡೆ ಏನಾರ ಮಾಡ್ಕೊಂಡು ಹೋಗ್ಬಾಳ. ನಾವು ಮನ್ಯಾಗ ನನ್ನ ಗಂಡನ ಒಪ್ಪಿಸಿ ಮದುವೆ ಮಾಡ್ದ ನನಗೆ ಹೆಚ್ಚಾಗೈತಿ. ಈಕಿ ಸಲವಾರ ರಗಡ್ ಆತ್ ನನಗೆ. ಲವ್ ಮಾಡ್ಯಾ ಅಂತೇನ ಹೇಳೇ ಇಲ್ಲ ನನ್ನ ಮಾತು ಅವನಿಗೆ. ಈಗ ಎಲ್ಲಿ ಮತ್ತೆ ಜಗಳ ತಕೊಂಡ್ ಕುಂದಿರ್ತಾನ ಅಂತ ಹೇಳೇ ಇಲ್ಲ ನಾನು. ಇರ್ಲಿ ನೋಡಕ್ ಬರ್ತಾರ ಹಂಗೆ ನೋಡಕ್ ಕರಿಸಿ ಹಿಂಗ ಫಿಕ್ಸ್ ಮಾಡಿ ಮತ್ತೆ ಏನ್ ಮಾಡುವ ಇನ್ನ ಇಂತ ಆದ ನಮ್ಮ ಮನ್ಯಾಗ ಗೂಳ ನೋಡುವ. ಒಂದು ಚಲೋ ಐತಂದ್ರೆ ಒಂದು ಚಲೋ ಇರಂಗಿಲ್ಲ. ಏನ್ ಮಾಡುದು ಮಗನ ಹಂಗ್ ಮಾಡಿದ ಈಕಿ ಹಿಂಗ್ ಮಾಡ್ತಾಳ. ಚಲೋ ಸಸಿ ಸಿಕ್ಕಾಳ ಅನ್ನೋದು ನಮ್ಮ ಪುಣ್ಯ. ಪಾಪ